ನೀನು ಈ ಥರ ಮಾಡಲೇಬಾರ್ದು. ನೀನು ಯಾವುದೇ ಕಾರಣಕ್ಕೂ ಯಾರಿಗೂ ಮಾಡಬಾರ್ದು ಪೂಜಾ. ನೋಡು ಪೂಜಾ ಹೆಂಗಿದೆ ಡ್ರೆಸ್ಗಳು. ನೀನು ಕಳಿಸಿರೋ ಒಂದಾದ್ರೂ ಡ್ರೆಸ್ ಇದೆಯಾ? ಹಾಗಾದ್ರೆ ಹಾಯ್ ಹಲೋ ಸ್ವೀಟ್ ಆರ್ಟ್ಸ್. ಇವತ್ತಿನ ವಿಡಿಯೋ ವೆರಿ ಸ್ಪೆಷಲ್ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನನ್ನ ತಂಗಿ ಮನೇಲಿದ್ದೀನಿ. ಇವಾಗ ನಮ್ಮ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಒಂದು ಪ್ರಾಂಕ್ ವಿಡಿಯೋ ಅಂತ ಮಾಡೋಣ. ಬನ್ನಿ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ಇವತ್ತಿನ ಪ್ರಾಂಕ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನನ್ನ ಫ್ರೆಂಡ್ಗೆ ಕಾಲ್ ಮಾಡೋಣ. ಕಾಲ್ ಮಾಡಿ ಅವಳು ಹೇಗೆ ಮಾತಾಡ್ತಾಳೆ ಅಂತ ನೋಡುವ ಬನ್ನಿ. ಹಾಗೆ ಈ ಪ್ರಾಂಕ್ನ ಅವಳು ಯಾವ ಥರ ತೊಗೊಳ್ತಾಳೆ, ಆ್ಯಕ್ಸೆಪ್ಟ್ ಮಾಡ್ತಾಳೆ ಅಂತ ಕೂಡ ನೋಡೋಣ. ಸೊ ಶಾಕ್ ಆಗ್ತಾಳ ಅಥವಾ ಏನು ಎಂತೂ ನೋಡೋಣ ಬನ್ನಿ. ಟೈಟಾನಿಕ್ ಹೀರೋ ನನ್ನ ಚಲುವೆ, ಅವಳಿಗೆ ನನ್ನ ಮನಸ್ಸು ಮೀಸಲು, ಈ ಕನಸು ಮೀಸಲು. ಐಲ 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 ಇನ್ನು ಬೇಕು ನೀನು, ಐಲ ಐಲ ಪಾಸೋ ಫೇಲೋ. ಬನ್ನಿ ಪ್ರಾಂಕ್ ವಿಡಿಯೋ ಮಾಡೋಣ, ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಬನ್ನಿ 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 ಬನ್ನಿ. ಆಲ್ರೆಡಿ ನೋಡಿ ಎಂಟಿ ಬಾಕ್ಸ್ ಇದೆ. ಎಂಟಿ ಬಾಕ್ಸ್ ಒಳಗಡೆ ಅವಳು ಕೊಡಿಸಿರೋದು ನಾನು ತೊಗೊಬಂದಿರೋದು 2 ಜೊತೆ. ಹಾಗಾಗಿ ಅದು 2 ಜೊತೆನೂ ಹಾಕ್ತಾಯಿದ್ದೀನಿ, ಕೆಳಗಡೆ ಹಾಕ್ತಾಯಿದ್ದೀನಿ ಅದನ್ನು ಕೊನೆಗೆ ತೋರಿಸೋಣ ಅನ್ನೋ ದೃಷ್ಟಿಗೆ. ಸೊ ಅದ್ರ ಜೊತೆಗೆ ಇದು ಸ್ವಲ್ಪ ಕಲರ್ ಶೇಡ್ ಆಗಿದೆ. ಆಲ್ರೆಡಿ ಯೂಸ್ಡ್ ಟಾಪ್ ಅದನ್ನು ಹಾಕ್ತಾಯಿದ್ದೀನಿ. ಇದು ಕಲರ್ ಶೇಡ್ ಆಗಿದೆ, ಯೂಸ್ಡ್ ಟಾಪ್ ಅದನ್ನು ಹಾಕ್ತಾಯಿದ್ದೀನಿ. ಇದು ತುಂಬ ಹಳೆಯದು, ಅದನ್ನು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಅಂದರೆ ಸ್ಟಿಚಸ್ ಸ್ವಲ್ಪ ಹಾಳಾಗಿದೆ. ಸೊ ಇದನ್ನಂತೂ ವೀಡಿಯೋಸಲ್ಲಿ ನೋಡಿರ್ತೀರ. ಅಷ್ಟನ್ನು ಹಾಕ್ತಾಯಿದ್ದೀನಿ ನೋಡಿ. ಫುಲ್ಲು ಇಷ್ಟು ಬಟ್ಟೆಗಳನ್ನ ನಂದೇ ಹಾಕಿದ್ದೀನಿ. ಪ್ರಾಂಕ್ ಮಾಡಬೇಕಲ್ಲ, ಅದರಿಂದ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ ಗೊತ್ತಿಲ್ಲ. ಅದನ್ನು ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನ ನೋಡೋಣ. ಅವಳು ಹೆಂಗೆ ತಗೋತಾಳೆ, ನಾನು ಹೆಂಗೆ ರಿಯಾಕ್ಟ್ ಮಾಡ್ತೀನಿ, ನಗಾಡ್ಬಿಡ್ತೀನಿ, ನಾನು ಫುಲ್ ಸೀರಿಯಸ್ ಆಗಿರ್ತೀನಿ ಅಂತ ಫಸ್ಟು ನೋಡೋಣ. ಸೊ ಈ ಥರವಾಗಿ ಇಟ್ಟಿರ್ತೀನಿ ನೋಡಿ, ಇಲ್ಲಿ ಹಿಂಗೆ ಇಟ್ಟಿರ್ತೀನಿ. ಯಾಕೆಂದರೆ ನಾನು ಆಲ್ರೆಡಿ ಎಲ್ಲ ತೆಗೆದು ಓಪನ್ ಮಾಡಿ ಇಟ್ಬಿಟ್ಟಿದ್ದೀನಿ. ಸೊ ನೋಡೋಣ ಏನಾಗುತ್ತೆ ಅಂತ. ಬನ್ನಿ ಫೋನ್ ಮಾಡೋಣ ಅವಳಿಗೆ, ವಿಡಿಯೋ ಕಾಲ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್. ಫ್ರೆಂಡ್ಸಿನ ನನ್ನ ಫ್ರೆಂಡ್ಗೆ ವಿಡಿಯೋ ಕಾಲ್ ಮಾಡೋಣ, ಅವಳಿಗೆ ಪ್ರ್ಯಾಂಕ್ ಮಾಡೋಣ. ಅವಳ ರಿಯಾಕ್ಷನ್ ಹೇಗಿರುತ್ತೆ ಅಂತ ಸ್ವಲ್ಪ ಕ್ಯಾಪ್ಚರ್ ಮಾಡೋಣ. ನಾನು ಎಂಜಾಯ್ ಮಾಡ್ತೀನಿ. ನಾನು ಎಷ್ಟರ ಮಟ್ಟಿಗೆ ಸೀರಿಯಸ್ ಆಗಿರ್ತೀನಿ ಅನ್ನೋದು ಗೊತ್ತಿಲ್ಲ ಅವಳಿಗೆ. ಸೊ ಬನ್ನಿ ಅವಳಿಗೆ ಕಾಲ್ ಮಾಡೋಣ, ಆಯಿತಾ? ನೋಡಿ ಇವಾಗ ಇನ್ನೊಂದು ಸರಿ ಮಾಡ್ತಾಯಿದ್ದೀನಿ. ಫಸ್ಟ್ ಸಾರಿ ರಿಸೀವ್ ಮಾಡಿಲ್ಲ, ಇವಾಗ ಮಾಡ್ತಾಯಿದ್ದೀನಿ. ಓಕೆ, ಫುಲ್ ಸೀರಿಯಸ್ ಆಗಿರೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಮತ್ತೆ ಹೇಗೇನು ಮಾಡೋಣ, ಯಾಕೆಂತ ಗೊತ್ತಿಲ್ಲ. ಫೋನ್ ಚೆನ್ನಾಗಿ ಕಾಣಿಸ್ತಾ ಇದ್ದಲ್ಲ. ಕಾಲ್ ಮಾಡ್ತಾ ಇದ್ದೀನಿ ನೋಡಿ. ಇದರಲ್ಲೇ ವಿಡಿಯೋ ಕಾಲ್ ಮಾಡ್ತೀನಿ. ಓಕೆ, ನಾನು ನಾರ್ಮಲ್ ಕಾಲಲ್ಲಿ ವಿಡಿಯೋ ಕಾಲ್ ಮಾಡ್ತೀನಿ. ವಾಟ್ಸಪ್ ವಿಡಿಯೋ ಕಾಲ್ ಮಾಡ್ತಾ ಇಲ್ಲ. ಪೂಜಮ್ಮ ಏನು ಮಾಡ್ತಿದ್ದೀಮ್ಮ? ಏನವ ನೀನು ಡ್ರೆಸ್ನ ಚೆನ್ನಾಗಿರೋ ಕೊಟ್ಟು ಕಳಿಸಿದ್ದೀನಕ್ಕ. ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಚೆನ್ನಾಗಿದೆ ಅಕ್ಕ, ಡ್ರೆಸ್ ಎಲ್ಲ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ ಅಂತ ಇಂಥ ಡ್ರೆಸ್ ಎಲ್ಲ ಕೊಟ್ಟು ಕಳಿಸಿದ್ದಿಲ್ಲ ಪೂಜಾ. ನೀನು ಮಾಡಿದ್ರೆ ಸರಿನಾ? ಒಂದಾದರೂ ಕ್ವಾಲಿಟಿ ಚೆನ್ನಾಗಿದೆಯಾ? ಯಾವುದ್ಯಾವುದೋ ಹಳೆ ಡ್ರೆಸ್ ಎಲ್ಲ ಕೊಟ್ಟು ಕಳಿಸಿದ್ಯಾ? ಯಾವುದು ಒಂದೇ ಒಂದು ಡ್ರೆಸ್ ಚೆನ್ನಾಗಿಲ್ಲ, ಕ್ವಾಲಿಟಿ ಚೆನ್ನಾಗಿಲ್ಲ. ನಿನಗೆ ಸರಿ ಅನಿಸುತ್ತಾ ಪೂಜಾ? ನಾನು ಎಷ್ಟು ಬಿಲೀವ್ ಮಾಡಿದ್ದೀನಿ, ನಾನು ನಿನಗೆ ಅಷ್ಟು ಬಿಲೀವ್ ಮಾಡಿದ್ದೀನಿ. ಬಟ್ ನೀನು ಕೊಟ್ಟು ಕಳಿಸಿರೋ ಒಂದೇ ಒಂದು ಕ್ಲಾತ್ ಆದರೂ ಚೆನ್ನಾಗಿದೆಯಾ ಪೂಜಾ? ಬಟ್ ಕ್ಲಾತ್ ವೈಸ್ ನೀನು ನೋಡ್ಬೇಕಲ್ವ ಪೂಜಾ? ಮತ್ತೆ ಕಳಿಸ್ಬೇಕಾದ್ರೆ ಯೂಸ್ ಆಗಿರೋ ಕ್ಲಾತ್ ಎಲ್ಲ, ಡ್ರೆಸ್ ಎಲ್ಲ, ಟಾಪ್ ಎಲ್ಲ ಕಳಿಸಿದ್ಯಲ್ಲ ಪೂಜಾ? ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಯೂಸ್ ಆಗಿರೋ ಟಾಪ್ ಎಲ್ಲ ಕಳಿಸಿದ್ಯಾ, ಹಳೆ ಟಾಪ್ ಎಲ್ಲ ಕಳಿಸಿದ್ಯಾ? ಆ ಕ್ವಾಲಿಟಿನೋ ಎಲ್ಲರೂ ನೋಡಿದ್ರಂತೂ ಯಪ್ಪ ಇಂಥ ಬಟ್ಟೆನ, ಯೂಸ್ ಆಗಿರೋ ಬಟ್ಟೆಗಳೆಲ್ಲ ತರಿಸ್ಕೊಂಡಿದ್ಯಾ ನೀನು? ಆ ಥರ ಎಲ್ಲ ಕೇಳ್ತಿದ್ದಾರೆ ಪೂಜಾ. ನೀನು ಮಾಡಿ ಸರಿ ಕಾಣಿಸ್ತಾ ಇತ್ತಾ ಹೇಳು? ನಾನು ನಿನ್ನ ಎಷ್ಟು ಬಿಲೀವ್ ಮಾಡಿದ್ದೆ. ಆ ಥರ ಎಲ್ಲ ಫ್ರೆಂಡ್ಗಿಂತ ಆ್ಯಸ್ ಎ ತಂಗಿ ಅಂತ ನಾನು ನಿನಗೆ ಅಷ್ಟೆಲ್ಲ ಮಾಡಿದ್ದೀನಿ. ನೀನು ಆದರೂ ಈ ಥರ ಮಾಡಿದ್ಯಲ್ಲ ಪೂಜಾ? ಸರಿ ಪೂಜಾ, ಆಯ್ತಲ್ವಾ? ಸರಿ ಓಕೆ, ನೀನು ಕಳಿಸಿರೋದು ಎಲ್ಲ ಸರಿ ಇದೆ ಅಲ್ವಾ ಪೂಜಾ? ಸರಿ ಆಯ್ತು. ನೋಡಿಲಿ ನಾನು ಫ್ರೆಂಡ್ಸ್ ನೋಡಿ, ಅವ್ರು ಕಳಿಸಿರೋ ಬಾಕ್ಸ್ ಇದೆ ಅಲ್ವಾ ಪೂಜಾ? ನೀನು ಕಳಿಸಿರೋದು ಬಾಕ್ಸು ನೋಡಿ ಪೂಜಾ, ಬಾಕ್ಸ್ ಇಲ್ಲೇ ಇದೆ. ಇಲ್ಲೇ ಓಪನ್ ಮಾಡಿದ್ದೀನಿ ನೋಡಿ. ಇಲ್ಲೇ ನೇಮ್ಸ್ ಎಲ್ಲ ಹಾಕಿರೋದಿಲ್ಲ ನೋಡು. ಇದು ಯೂಸ್ ಮಾಡಿರೋದ್ರಲ್ಲಿ ನೋಡು ಪೂಜಾ, ಇಲ್ಲಿ ಕ್ಲಾತ್ಗಳು ಹೆಂಗಿದೆ ಅಂತ ನೋಡು. ನಿನಗೆ ಗೊತ್ತಾಗುತ್ತೆ, ಅರ್ಥ ಆಗುತ್ತೆ.
ನೋಡು ಇದು ಕ್ಲಾತಲ್ಲಿ ನೋಡಿ ಹೆಂಗಾಗಿದೆ ಅಂತ ಅಂದರೆ ನೋಡು ಪೂಜಾ, ಒಂದು ನಿಮಿಷ. ನೀನು ಕಳಿಸಿರೋ ಪ್ಯಾಕೆಟಲ್ಲೇ ಪೂಜಾ ಇದಿರೋದು. ನಾನು ಏನಾದರೂ ಹೊಸದಾಗಿ ಏನಾದರೂ ಪರ್ಚೇಸ್ ಮಾಡಿದ್ದೀನಿ? ಪರ್ಚೇಸ್ ಮಾಡಿಲ್ಲ ತಾನೇ. ನೋಡಿಲಿ ಈ ಥರ ಡ್ರೆಸ್ ಕಿತ್ತೋಗಿದೆ, ನೋಡಿ ಕಿತ್ತೋಗಿರೋ ಬಟ್ಟೆ ಎಲ್ಲದನ್ನು ಕೊಡ್ತಾರಾ? ನೋಡಿ ಇದು ಈ ಥರ ಆಗಿದೆಯಾ? ನೋಡಿ ಫ್ರೆಂಡ್ಸ್ ಹೆಂಗಾಗಿದೆ. ನೀವಾದ್ರೂ ಇಷ್ಟಪಡ್ತೀರಾ ಫ್ರೆಂಡ್ಸ್ ಈ ಥರ ಎಲ್ಲ ಬಟ್ಟೆಗಳು ಕಳಿಸಿದ್ರೆ? ನಾನು ನಂಬಿತಾನೆ ಅವಳಿಗೆ ಹೇಳಿರೋದು. ನೋಡಿ ಕ್ಲಾತ್ ವೈಸ್ ಹೆಂಗಿದೆ, ಯೂಸ್ ಆಗಿರೋ ಕ್ಲಾತು, ಜೊತೆಗೆ ಈ ಥರ ಎಲ್ಲ ಬಟ್ಟೆ ಕಿತ್ತೋಗಿದೆ. ಜೊತೆಗೆ ನೋಡಿ ಫ್ರೆಂಡ್ಸ್, ನೋಡಿ ಇದಂತೂ ಸಿಂಪಿ ಬಟ್ಟೆ, ಎಲ್ಲರಿಗೂ ತೋರಿಸಿದ್ರೆ ಸಿಂಪಿ ಬಟ್ಟೆನೇ ಸೇಮ್. ನೋಡಿ ಇನ್ನಂತೂ ಇದಂತೂ ನೋಡಿ ಇದು ಕಲರ್ ಶೇಡ್ ಎಷ್ಟು ಮಟ್ಟಿಗೆ ಕಲರ್ ಶೇಡ್ ಆಗಿದೆ ನೋಡಿ. ಹಂಗೆ ನೀನು ನೋಡು ಪೂಜಾ, ಆಮೇಲೆ ನಾನು ಹೇಳ್ತೀನಿ. ನೋಡು ಪೂಜಾ, ನೀನು ಇದು ಎಷ್ಟು ಮಟ್ಟಿಗೆ ಕಲರ್ ಶೇಡ್ ಆಗಿದೆ ನೋಡು. ಇದು ಆಕ್ಚುಲಿ ಚೆನ್ನಾಗಿದೆ ನೋಡು. ನೋಡು ಪೂಜಾ, ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಕಳ್ಸಿ ಪೂಜಾ, ನಾನು ನಿನ್ನೊಟ್ಟಿಗೆ ಮಾತಾಡ್ತಿದ್ದೀನಿ. ಕ್ಲಾರಿಫೈ ಮಾಡೋದಕ್ಕೆ 3ನೇವ್ರಿಗಿಂತ ಈ ಬಾಕ್ಸ್ ನೀನೇ ಅಲ್ವೇ ನಮಗೆ ಕೊಟ್ಟಿರೋದು. ಇವಾಗ ಬಾಕ್ಸ್ ಎಲ್ಲ ಚೇಂಜ್ ಮಾಡೋಕ್ಕಾಗಲ್ಲ ಅಲ್ವಾ ಪೂಜಾ? ಹೌದು ಪೂಜಾ, ಸೀಲ್ ಆಗಿರೋದನ್ನೇ ನಾನು ವಿಡಿಯೋ ಮೂಲಕನೇ ನಾನು ಓಪನ್ ಮಾಡಿದ್ದೀನಿ. ನಾನೇನು ಸಪ್ರೇಟಾಗಿ ಓಪನ್ ಮಾಡಿಲ್ಲಮ್ಮ. ನೀನು ಅಷ್ಟು ನನ್ನ ಮೇಲೆ ನಂಬಿಕೆ ಇಲ್ಲೋ ಥರ ಮಾತಾಡಬೇಡ. ನಾನು ವಿಡಿಯೋ ಮೂಲಕನೇ ವಿಡಿಯೋ ಮಾಡ್ಕೊಂಡೆ ಓಪನ್ ಮಾಡಿದ್ದೀನಮ್ಮ. ನಾನು ವಿಡಿಯೋ ಬಿಟ್ಟು ನಾನು ಓಪನ್ ಮಾಡಿಲ್ಲ ಸೀಲ್ನ. ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಅದು ಹೋಗ್ಲಿ, ಇದು ನೋಡು ಪೂಜಾ ಹೆಂಗಿದೆ ನೋಡಿ. ಇದು ನೋಡಿ ಹೆಂಗಿದೆ ಅಂತ ನೋಡು. ನೋಡಿ ಎಲ್ಲ ಯೂಸ್ಡ್ ಕ್ಲಾತ್ನ ಕಳ್ಸಿದ್ಯಾ ಪೂಜಾ. ನೀನು ನನ್ನನ್ನು ಏನು ಅನ್ಕೊಂಡಿದ್ಯಾ ಪೂಜಾ? ನೋಡಿ ಇದಂತೂ ಡ್ರೆಸ್ ಆಯ್ತು, ಫುಲ್ಲು ಏನು ಸೆಟ್ ಕಳ್ಸಿದ್ಯಾ ನೋಡಿ. ಇದು ಕ್ಲಾತ್ ಫ್ರೆಂಡ್ಸ್, ನೋಡಿ ನೀವೇ ನೋಡಿ. ಇದು ಕ್ಲಾತ್ ಹುಟ್ಟಾಗಿದ್ಯಾ ಇದು ನೋಡಿ. ಇದು ನಮ್ಮ ಮನೇಲಿ ಕಾಲು ಹೊಸಕ್ಕೂ ನಾನು ಹಾಕೊಳ್ಳಲ್ಲ, ಆ ಥರ ಇದೆ ನೋಡಿ. ಯಾವ ಥರ ಇದೆ ಅಂತ ನೋಡಿ. ನೋಡಿ ನಾನು ಸುಳ್ಳು ಹೇಳ್ತಿದ್ದೀನಿ ಪೂಜಾ. ನೀನು ಕಳಿಸಿರೋ ಬಾಕ್ಸ್ ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ತಾನೇ ತೆಗಿತಾ ಇದ್ದೀನಿ. ಮತ್ತೆ ಯಾರು ಚೇಂಜ್ ಮಾಡ್ತಾರೆ ಪೂಜಾ? ಮತ್ತೆ ಇನ್ಯಾರು ಕಳ್ಸಿದ್ದಾರೆ ಪೂಜಾ? ಹೇಳಿ ಪೂಜಾ, ನೀನು ಎಷ್ಟು ಕಳ್ಸಿದೆ ಪೂಜಾ? ಹಲೋ ಮೇಡಮ್, ಎಕ್ಸ್ಕ್ಯೂಸ್ ಮೀ. ಮೇಡಮ್ ನೀವು ಕಳಿಸಿರೋ ಮೇಡಮ್ ಬಟ್ಟೆ ಇದೆನಾ ಮೇಡಮ್? ಇಲ್ಲ ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಹಲೋ ಎಕ್ಸ್ಕ್ಯೂಸ್ ಮೀ ಪೂಜಾ ಮೇಡಮ್, ಈ ಥರ ಎಲ್ಲ ಯಾರಿಗೂ ಮಾಡಬಾರ್ದು ಪೂಜಾ ಮೇಡಮ್. ನೋಡಿ ಇಲ್ಲಿ. ಹಲೋ ಪೂಜಾ ಮೇಡಮ್, ನೋಡಿ ಇಲ್ಲಿ. ಈ ಥರ ಎಲ್ಲ ಯಾರಿಗೂ ಮಾಡಬಾರ್ದು. ಬನ್ರಿ ವಿಡಿಯೋಗ್ರಾಫರ್ ಬನ್ರಿ. ಹೆಂಗಿತ್ತು ಫಸ್ಟ್ ಪ್ರಾಂಕ್ ನಮ್ದಿದು? ಸಕ್ಸಸ್ ಆಯಿತು. ನಿಮ್ಮ ಕಣ್ಣಲ್ಲಿ ನೀರು ತರೋ ತನಕ ಬಿಟ್ಟಿಲ್ಲ ನಾವು. ಆ್ಯಕ್ಚುಲಿ ನಮ್ಮ ವಿಡಿಯೋಗ್ರಾಫರ್ ಅಂತೂ ಫುಲ್ಲು ಝೂಮ್ ಹಾಕಿ ಇಟ್ಟಿದ್ದಾರೆ ನಿಮ್ಮ ವಿಡಿಯೋ ಫೇಸ್ನ. ರಾಘವೇಂದ್ರ ಫಸ್ಟ್ ಆ್ಯಕ್ಚುಲಿ ನಮ್ಮದು ಪ್ರಾಂಕ್ ಮಾಡ್ತಾ ಇರೋದು. ಸೊ ಸಕ್ಸಸ್ ಆಗಿ ಬಂದಿದೆ ಫ್ರೆಂಡ್ಸ್. ಹಾಗೆ ನಮ್ಮ ಫ್ರೆಂಡ್ಸ್ನ ಕಣ್ಣಲ್ಲಿ ನೀರಂತೂ ತಂದಿದ್ದೀವಿ. ಸೊ ನಿಮಗೆಲ್ಲ ಖುಷಿ ಆಯಿತು ಅಂತ ಅನ್ಕೊ. ಸೊ ಫ್ರೆಂಡ್ಸ್, ನನ್ನ ಫ್ರೆಂಡ್ ಪೂಜಾದು ಫ್ರಾಂಕ್ ಇಷ್ಟ ಆಗಿದ್ರೆ ಸೊ ನೀವೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ನಮ್ಮಿಬ್ಬರಿಗೂ ಒಂದು ರೋಹಿಣಿ ವರ್ಕ್ಶಾಪ್, 2ನೇದು ತುಸುಮೋನ ಚಾನಲ್, ಇಬ್ಬರಿಗೂ ಸಪೋರ್ಟ್ ಮಾಡಿ, ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಗಳನ್ನ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಕ್ಲೋಸಿಂಗ್ ವಿಡಿಯೋ ಕ್ಯಾಪ್ ಆಮೇಲೆ ತಗೊಳ್ತೀನಿ. ಸ್ವಲ್ಪ ಫ್ರೆಂಡ್ಸ್ ಜೊತೆ ಕನ್ವರ್ಸೇಷನ್ ಮಾಡಿದ ನಂತರ ತಗೊಳ್ತೀನಿ. ಅವಳು ಶಾಕಲ್ಲಿದ್ದಾಳಿನ್ನ, ಸ್ವಲ್ಪ ಮಾತಾಡ್ತಾ ಇಲ್ಲ. ಸೇ ಬಾಯ್ ಮಾಡಮ್ಮ ನನ್ನ ಫ್ರೆಂಡ್ಸ್ಗೆಲ್ಲ. ಸೊ ಅವಳು ಶಾಕಲ್ಲಿದ್ದಾಳೆ. ಶಾಕ್ನ ಸ್ವಲ್ಪ ರಿಲೀವ್ ಮಾಡ್ತೀನಿ, ಆಮೇಲೆ ಮಾತಾಡ್ತೀನಿ ಒಟ್ಟಿಗೆ. ಫ್ರೆಂಡ್ಸ್, ಇವತ್ತಿನ ಪ್ರಾಂಕ್ ವಿಡಿಯೋ ನಿಮಗೆ ಚೆನ್ನಾಗಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಿದ್ದೀನಿ.
ಸೊ ನನ್ನ ಮೊದಲನೇ ಪ್ರಯತ್ನ ಅಂತಲೇ ಹೇಳ್ಬೋದು. ಇನ್ನು ಮುಂದೆ ಹೀಗೆ ಒಳ್ಳೊಳ್ಳೆ ವಿಡಿಯೋಸ್ನ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ನನ್ನ ವಿಡಿಯೋನ ವಾಚ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ನಾನು ಇವತ್ತು ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಕೂಡ ಹೇಳಿ ಫ್ರೆಂಡ್ಸ್. ಮತ್ತೆ ಮುಂದಿನ ಒಳ್ಳೆ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್, ಹಾಲ್.